RCB ವರ್ಸಸ್ CSK ಅಂದ್ರೇನೆ ಒಂದ್ ಎಕ್ಸೈಟ್ಮೆಂಟ್. ಯಾರ್ ತಾನೇ ವೆಯ್ಟ್ ಮಾಡಲ್ಲ. ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಸ್ವಲ್ಪ ಬೇಗ ಶಾಪಿಂಗ್ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಬುಕ್ ಮಾಡಿ ಪಕ್ಕದ ಮನೆಯವರೆಗೆ ಕಳ್ಸೋಣ ಅಂತ. ನೋಡಿ ಸ್ವಾಮಿ, ಹ್ಯೂಮನ್ ನೀಡಿಗ್ ಬೇಕಿರೋದು ಹ್ಯುಮ್ಯಾನಿಟಿ. ಆಪೋಸಿಟ್ ಅವರಿಗೆ ಅಸಿಡಿಟಿ ಇದ್ರು ಪರವಾಗಿಲ್ಲ, ನಮ್ ಕೈಲಾದಷ್ಟು ಸಹಾಯ ನಾವ್ ಮಾಡ್ಲೇಬೇಕಲ್ವಾ. ಸೊ ಈಗ CSK ವಿಷಯಕ್ಕೆ ಬರೋಣ. CSK ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇನ್ನೊಬ್ರು ಬಗ್ಗೆ ಮಾತಾಡ್ಲೇಬೇಕಲ್ವಾ. ಆದ್ರೆ ಅವ್ರ ಹೆಸರು ತಗೊಳಲ್ಲ. ಬಟ್ ಅವರು ಯಾರೇ ಸ್ಕೋರ್ ಮಾಡಿದ್ರು ಅವ್ರ ಫ್ಯಾನ್ಸ್ ಆ ಗೌಡ್ರಿಗೆ ಕೊಡ್ತಾರೆ ಆ ಕ್ರೆಡಿಟ್ಸ್ನೆಲ್ಲ. ಈ ಟೀಮಿಗೆ ದೊಡ್ಡವರು ಅನ್ಸ್ಕೊಂಡಿರೋ ಗೌಡ್ರು ಯಾವುದೇ ಟೀಮು 7 ವಿಕೆಟ್ಸ್ ಇಂದ ವಿನ್ ಆದ್ರೂ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ, 7 ರನ್ಸ್ ಇಂದ ವಿನ್ ಆದ್ರೂ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ, 7ನೇ ತಾರೀಕು ಯಾರೇ ಹುಟ್ಟಿದ್ರು ಕ್ರೆಡಿಟ್ ಅವ್ರಿಗೇನೆ ಹೋಗುತ್ತೆ. ಇನ್ನ 2019 ODI ವರ್ಲ್ಡ್ ಕಪ್ ಗೌಡ್ರು ಕ್ಯಾಪ್ಟನ್ಸಿ ಇಲ್ದೇ ಇರೋ ಕಾರಣ 10 ಬಾಲಿಗೆ 25 ರನ್ ಬೇಕಿದ್ರು ಎಷ್ಟ್ ಆಡ್ತಿದ್ರು ನಮ್ ಗೌಡ್ರು. ಅದ ಏನಾದ್ರು ಆಪೋಸಿಟ್ ಅಲ್ಲಿ RCB ಇದ್ದಿದ್ರೆ ಓವರಿಗೆ 3 6 ಆದ್ರೂ ಫಿಕ್ಸ್. ಇನ್ನ ಈ ಗೌಡ್ರು ಫಾರ್ ಎ ರೀಸನ್ ಫ್ಯಾನ್ಸ್ 7 ಲೆಟರ್ ನ ಅದೆಲ್ಲೆಲ್ಲಿಂದ ಹುಡುಕ್ತಾರೋ ಗೊತ್ತಿಲ್ಲ. 7 ಲೆಟರ್ಸ್ ಎಲ್ಲೇ ಇದ್ರು ಗೌಡ್ರು ಫಾರ್ ಎ ರೀಸನ್. ಇನ್ನ ಇವ್ರುಗಳು 7 ವಂಡರ್ಸ್ ಇಂದ ಹಿಡಿದು 7 ಜನ್ಮದವರೆಗೂ ಗೌಡ್ರು ಫಾರ್ ಎ ರೀಸನ್ ಅನ್ಕೊಂಡೇ ಇದ್ಬಿಡ್ತಾರೆ. ಇನ್ನ CSK ಟೀಮು ಬ್ಯಾನ್ ಆಗಿತ್ತು. ಆ ಟೀಮ್ ಬ್ಯಾನ್ ಅಲ್ಲೂ 7 ಲೆಟರ್ಸ್ ಇದೆ. ಅದನ್ನ ಯಾರ ರೀಸನ್ ಕೊಡ್ತಾರೋ ಗೊತ್ತಿಲ್ಲ. ಇನ್ನ ಈ CSK ಫ್ಯಾನ್ಸ್ ಬಗ್ಗೆ ಉಪ್ಪಿ ಸರ್ ಮುಂಚೆನೆ ಹೇಳಿದ್ದಾರೆ. ಪ್ಲೇಯರ್ಸ್ ಎಂಟ್ರಿ ಮುಂಚೆನೆ ವಿಜಿಲ್ ಹೋದಾಗ ಗೊತ್ತಾಯ್ತು ಮ್ಯಾನ್. ನಿಮ್ಗೆ ಅದೊಂದ್ ಬಿಟ್ರೆ ಬೇರೆ ಏನೋ ಗೊತ್ತಿಲ್ಲ. ಇನ್ನ ಈ CSK ಫ್ಯಾನ್ಸ್ ಹೆಂಗೆ ಅಂದ್ರೆ ಟಾಪ್ ಆರ್ಡರ್ ಮಿಡಲ್ ಆರ್ಡರ್ ಪ್ಲೇಯರ್ಸ್ ನ ಕಡೆಗಣಿಸಿ ಗೌಡ್ರದ ಫಿನಿಶರ್ ಅಂತ ಕ್ರೆಡಿಟ್ ಕೊಟ್ಟು ಕೊರಗ್ತಾರೆ. ಇನ್ನ ರೀಲ್ಸ್ ಮಾಡೋ ಶೋಕಿ ಫ್ಯಾನ್ಸ್ RCB ಜರ್ಸಿಯಿಂದ ಸ್ಟೇಡಿಯಂಗೆ ಬಂದಿರ್ತಾರೆ. ಆಮೇಲೆ ಮ್ಯಾಚ್ ಮುಗಿತಿದ್ದಂಗೆ RCB ಜರ್ಸಿ ತೆಗೆದು CSK ಜರ್ಸಿ ಹಾಕೊಂಡು ಶೋಕಿ ಮಾಡ್ತಾರೆ. ಇನ್ನ ಇದೆಲ್ಲ ನೋಡಿದಾಗ CSK ಫುಲ್ ಫಾರ್ಮ್ ನ ಚಪ್ರಿ ಶೋಕಿ ಕಲೆಗಾರರು ಅಂತ ಇಟ್ರು ಆಶ್ಚರ್ಯ ಇಲ್ಲ. ಸೊ ಈಗ ಒಂದ್ ಹೇಳಕ್ ಇಷ್ಟಪಡ್ತೀನಿ ಅಣ್ಣ, ಒಂದೇ ಒಂದ್ಸಲ ವಿಸಿಲ್ ಪೋಡಿ ಅಣ್ಣ.